ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ ಅಧ್ಯಾಯ 2ರ ಘಾತಾಂಕಗಳು ಮತ್ತು ಘಾತಸೂಚಿಗಳು. ಇದರಲ್ಲಿ ನಾವು ಹಿಂದಿನ ತರಗತಿನಲ್ಲಿ ಘಾತಾಂಕ ನಿಯಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಘಾತಾಂಕ ನಿಯಮಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡೋಣ. ಈ ಘಾತಾಂಕ ನಿಯಮಗಳನ್ನು ಉಪಯೋಗಿಸಿಕೊಂಡು ಮತ್ತೊಂದಷ್ಟು ಉದಾಹರಣೆಗಳನ್ನು ಬಿಡಿಸಿ ನಂತರ ಕೆಲವೊಂದು ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ನಿಯಮ ನಮಗೆಲ್ಲ ಗೊತ್ತೇ ಇದೆ, ಎಕ್ಸ್ ಘಾತ ಎಮ್ ಇಂಟು ಎಕ್ಸ್ ಘಾತ ಎನ್. ಏನನ್ನು ಬರೀಬೋದು ಮಕ್ಕಳೇ? ಇದನ್ನು ಎಕ್ಸ್ ಘಾತ ಎಮ್ ಪ್ಲಸ್ ಎನ್ ಎಂದು ಬರೆಯಬಹುದು. ಎರಡನೆಯ ನಿಯಮದ ಪ್ರಕಾರ ಎಕ್ಸ್ ಎಂಬುದು ಯಾವುದೇ ಪೂರ್ಣಾಂಕ ಆದಾಗ ಎಕ್ಸ್ ಘಾತ ಎಮ್ ಬೈ ಎಕ್ಸ್ ಘಾತ ಎನ್, ಇದನ್ನು ಎಕ್ಸ್ ಘಾತ ಎಮ್ ಮೈನಸ್ ಎಂದು ಬರಿತೇವೆ. ಮೂರನೇದಾಗಿ ಎಕ್ಸ್ ಘಾತ ಎಮ್ ಹೋಲ್ ಘಾತ ಎನ್, ಇದನ್ನು ಎಕ್ಸ್ ಘಾತ ಎಮ್ ಎನ್ ಎಂದು ಮತ್ತೊಂದು ನಿಯಮದಲ್ಲಿ ಸೂಚಿಸ್ತೇವೆ. ನಂತರ ಎಕ್ಸ್ ಇಂಟು ವೈ ಹೋಲ್ ಘಾತ ಎಮ್ ಇದ್ದಾಗ ಎಕ್ಸ್ ಘಾತ ಎಮ್ ಇಂಟು ವೈ ಘಾತ ಎಮ್ ಹೀಗೆ ಬರಿತೇವೆ. ನೆಕ್ಸ್ಟು ಎಕ್ಸ್ ಬೈ ವೈ ಹೋಲ್ ಘಾತ ಎಮ್ ಎಂದಿದ್ದಾಗ ಎಕ್ಸ್ ಘಾತ ಎಮ್ ಬೈ ವೈ ಘಾತ ಎಮ್. ಹಾಗೆಯೇ ಯಾವುದೇ ಘಾತಾಂಕದ ಘಾತಸೂಚಿ 0 ಆಗಿದ್ದಾಗ ಅದರ ಬೆಲೆ 1. ನಂತರ ಋಣಘಾತ ಸೂಚಿಯನ್ನು ಧನಘಾತ ಸೂಚಿಯನ್ನಾಗಿ ವ್ಯುತ್ಕ್ರಮ ತೆಗೆದುಕೊಂಡು ಪರಿವರ್ತಿಸಬಹುದು. ಇವು ಪ್ರಶ್ನೆ ಸಂಖ್ಯೆ 1. 4ರ ಘಾತ -3 ಆಧಾರ 2 ಆಗಿರುವಂತೆ ಘಾತಾಂಕ ರೂಪದಲ್ಲಿ ಬರೆಯಿರಿ. ಇದನ್ನು ಹೇಗೆ ಬರೆಯಬಹುದು? ಗಮನ ಇಟ್ಟು ನೋಡಿ. 4ರ ಘಾತ -3, 4ಅನ್ನು ಆಧಾರ 2 ಆಗಿರುವಂತೆ ಬರೆಯೋದಾದರೆ ಹೇಗೆ ಬರೆಯಬಹುದು? 2 ಇಂಟು 2 ಅಂದರೆ 2ರ ಘಾತ 2. ಅದಕ್ಕೆ ಪೂರ್ತಿಯಾಗಿ ಘಾತಸೂಚಿ ಯಾವುದಿದೆ? -3. ಇನ್ನೊಂದು ನಿಯಮವನ್ನು ಅವಲೋಕನ ಮಾಡಿಕೊಳ್ಳಿ. ಎಕ್ಸ್ ಘಾತ ಎಮ್ ಹೋಲ್ ಘಾತ ಎನ್ ರೂಪದಲ್ಲಿದ್ದಾಗ ಇದನ್ನು ನಾವು 2ರ ಘಾತ ಎಮ್ ಇಂಟು ಎನ್ ರೂಪದಲ್ಲಿ ಅಂದರೆ 2 ಇಂಟು -3 ಎಷ್ಟು? -6. ಇದನ್ನು ಬೇಕಾದರೆ ನಾವು ಧನಘಾತ ಸೂಚಿಯನ್ನಾಗಿ ಪರಿವರ್ತಿಸಬಹುದು. ವ್ಯುತ್ಕ್ರಮ ತೆಗೆದುಕೊಂಡು 1/2ರ ಘಾತ 6. ಹೀಗೆ ನಾವು ಆಧಾರ 2 ಆಗಿರುವಂತೆ ನಾವು 4ರ ಘಾತ -3 2ರ ಆಧಾರ ಘಾತ ರೂಪದಲ್ಲಿ ಬರೆಯಬಹುದು. ಚಿಕ್ಕ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದು. ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸೋದಾದರೆ ಅತಿ ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಳ್ಬೋದು. ಕೆಲವೊಂದು ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಗಳನ್ನು ಸಹ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು
ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ಘಾತಾಂಕ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತೇವೆ ಮತ್ತು ಭೂಮಿಯ ರಾಶಿಯನ್ನು ಘಾತಾಂಕ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ತೇವೆ, ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸುವ ವಿಧಾನವನ್ನು ತಿಳ್ಕೊಂಡಿದ್ವಲ್ಲ. ಈಗ ಅತಿ ಚಿಕ್ಕ ಸಂಖ್ಯೆಗಳನ್ನು ಸಹ ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ನೀವೇ ಉತ್ತರ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. 0.00000007 ಮೀಟರ್. ಇದನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಿ. ಸೊನ್ನೆ 0.000007 ಅಂದರೆ ದಶಮಾಂಶ ಬಿಂದುವಿನ ಸ್ಥಾನದ ನಂತರ ಎಷ್ಟು ಸೊನ್ನೆಗಳಿದೆ ನೋಡಿ. 1 2 3 4 5 6 7 8 ಸ್ಥಾನಗಳಿದೆ. ಇದನ್ನು ಸಾಮಾನ್ಯ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸೋದು ನಿಮಗೆಲ್ಲ ಗೊತ್ತಿದೆ. ದಶಮಾಂಶ ಬಿಂದುವಿನ ನಂತರ 1 2 3 4 5 6 7 ನಂತರ 7. ಒಟ್ಟು 1 2 3 4 5 6 7 0 ನಂತರ 7 ಬಂದಿದೆ. ಅಂದರೆ ಇದನ್ನು ಹೇಗೆ ಬರೆಯಬಹುದು? 7/1 ಮುಂದೆ ಒಟ್ಟು ಎಷ್ಟು ಸ್ಥಾನಗಳಿದೆ ಬಿಂದುವಿನ ನಂತರ ನೋಡಿ, ಒಟ್ಟು 8 ಸ್ಥಾನಗಳಿದೆ. ಅಂದರೆ 1 ಮುಂದೆ ನಾವು 8 ಸೊನ್ನೆಗಳನ್ನು ಬರ್ಕೊಳ್ಬೇಕಾಗುತ್ತೆ. 7 ಯಾಕೆಂದರೆ ದಶಮಾಂಶ ಬಿಂದುವಿನ ನಂತರ ಒಟ್ಟು 8 ಸ್ಥಾನಗಳಿದೆ. ಹಾಗಾಗಿ ಇದನ್ನು 7 ನಾವು 1 ಮುಂದೆ 8 ಸೊನ್ನೆಗಳನ್ನು ಬರೆದುಕೊಳ್ಳಿ. ಇದಾದ ನಂತರ ಘಾತಾಂಕ ರೂಪದಲ್ಲಿ ಬರೆಯೋದಾದರೆ 1/10⁸. ಬೇಕಾದರೆ ಇದನ್ನು 10⁸ ಅಂಶಕ್ಕೆ ತೆಗೆದುಕೊಂಡು ಬರೋದಾದರೆ 10⁻⁻8. ಹೀಗೆ ನಾವು ಈ ಅತಿ ಚಿಕ್ಕ ಸಂಖ್ಯೆಯನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರೆಯಬಹುದು. ಮಕ್ಕಳೇ, ಇಂತಹ ಸಂಖ್ಯೆಗಳನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸ್ತೇವೆ ಅಂತಂದರೆ, ವೈಜ್ಞಾನಿಕ ಅನ್ವೇಷಣೆಗಳಲ್ಲಿ ಸೂಕ್ಷ್ಮಾಣು ಜೀವಿಗಳ ಗಾತ್ರವನ್ನು, ಅತೀ ಚಿಕ್ಕ ಕಣಗಳ ಗಾತ್ರವನ್ನು ಕಂಡುಹಿಡಿಯಬೇಕಾದರೆ ನೀವೆಲ್ಲ ಪರಮಾಣು ಸಿದ್ಧಾಂತವನ್ನು ತಿಳಿದುಕೊಂಡಿದ್ದೀರಾ. ಅದರಲ್ಲಿ ಪರಮಾಣು ಅವಗಾಡ್ರೋ ಸಂಖ್ಯೆ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಾ. ಆ ಒಂದು ವೈಜ್ಞಾನಿಕ ಸಂಖ್ಯೆಗಳನ್ನು, ಅತಿ ಚಿಕ್ಕ ಸಂಖ್ಯೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ನಮಗೆ ಉಪಯೋಗಕ್ಕೆ ಬರುತ್ತೆ. ಇನ್ನೊಂದು ಉದಾಹರಣೆ ನೀವೇ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಪ್ರಯತ್ನಿಸಿ ನೋಡೋಣ. ಮಕ್ಕಳ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳಿ. 0.0000000564 ಈ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ನೋಡಿ, ನೀವೆಲ್ಲ ಪ್ರಾಯಶಃ ಆಗಲೇ ಉತ್ತರ ಕಂಡುಹಿಡಿದಿರ್ತೀರಾ. ಮತ್ತೊಮ್ಮೆ ಗಮನಿಸಿ ನೋಡಿ. 0.000000 ಎಷ್ಟು ಸೊನ್ನೆಗಳಿದೆ? 7 ಸೊನ್ನೆಗಳಿದೆ. 5 6 4. ಅಂದರೆ 0 ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿದೆ ಎಣಿಸ್ಕೊಳ್ಳಿ. 1 2 3 4 5 6 7 8 9 10. ಅಂದರೆ ನಾವು ಇದನ್ನು 564
ಬೈ 10 ಸೊನ್ನೆಗಳನ್ನು ನಾವು ಬರೀಬೋದು. ಅಂದರೆ 10⁻10. ದಶಮಾಂಶ ಬಿಂದುವಿನ ನಂತರ ಸ್ಥಾನಗಳನ್ನು ಎಣಿಸ್ಕೊಳ್ಳಿ. 1 2 3 4 5 6 7 8 9 10. ಅಂದರೆ 564/10⁻10. ಇಲ್ಲಾಂದರೆ 1ರ ಮುಂದೆ 10 ಸೊನ್ನೆಯನ್ನು ಬರೆಯಬಹುದು. ನಾನು ಇದನ್ನು 564 5.64 ಇಂಟು 100. 100ಅನ್ನು ಹೇಗೆ ಬರೀಬೋದು? 10⁻2. ದಶಮಾಂಶ ಬಿಂದುವಿನ ಸ್ಥಾನ ಬಿಡಿಯಿಂದ ತೆಗೆದುಕೊಂಡಾಗ ಅದರ 10⁻10 ಹೆಚ್ಚಾಗ್ತಾ ಹೋಗುತ್ತೆ. 10⁻10. ಇದನ್ನು ನಾವು ಬರೆಯಬೇಕಾದ್ರೆ 5.64 ಇಂಟು ಘಾತಾಂಕ ನಿಯಮನ ಅನ್ವಯಿಸ್ಕೊಳ್ಳಿ. 10⁻, ಅಂಶದಲ್ಲಿ 10⁻2 ಇದೆ, ಛೇದದಲ್ಲಿ 10⁻10 ಇದೆ. 2 - 10. ಅಂದರೆ ಇದನ್ನು ಬರೆಯಬೇಕಾದ್ರೆ 5.64 ಇಂಟು 10⁻−8. ಹೀಗೆ ನಾವು ಅತ್ಯಂತ ಸುಲಭ ರೂಪದಲ್ಲಿ ಅಥವಾ ಘಾತಾಂಕ ರೂಪದಲ್ಲಿ ಈ ಚಿಕ್ಕ ಸಂಖ್ಯೆಯನ್ನು ನಾವು ವ್ಯಕ್ತಪಡಿಸ್ಬೋದು. ಇವೆಲ್ಲ ನೀವೇ ಪ್ರಾಯಶಃ ಗಮನಿಸಿದ್ರೆ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. 10⁻10 ನಾವು 1ರ ಮುಂದೆ 10 ಸೊನ್ನೆಗಳನ್ನು ಬರೆದು ಸಹ ವ್ಯಕ್ತಪಡಿಸ್ಬೋದು. ಒಂದು ಸಸ್ಯ ಜೀವಕೋಶದ ಇದನ್ನು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸಿ. ಪ್ರಾಯಶಃ ನಿಮಗೆ ಈಗಾಗಲೇ ಅದರ ಬಗ್ಗೆ ಈ ಒಂದು ಸಾಮಾನ್ಯ ರೂಪದಲ್ಲಿ ವ್ಯಕ್ತಪಡಿಸುವ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬಹಳ ಸುಲಭವಾಗಿ ನೀವು ಈಗ ಉತ್ತರವನ್ನು ಬರೆಯಬಹುದು. ಗಮನಿಸಿ ನೋಡಿ. ಒಂದು ಸಸ್ಯ ಜೀವಕೋಶದ ಗಾತ್ರವು 0.00001275. ಗಮನಿಸಿ ನೋಡಿ. ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿದೆ? 1 2 3 4 5 6 7 8. ಬಿಂದುವಿನ ನಂತರ ಒಟ್ಟು ಎಷ್ಟು ಸ್ಥಾನಗಳಿದೆ ಅಥವಾ ಒಟ್ಟು ಎಷ್ಟು ಸಂಖ್ಯೆಗಳಿದೆ? 8 ಸಂಖ್ಯೆಗಳು ಅಥವಾ 8 ಸ್ಥಾನಗಳಿದೆ. ಇದನ್ನು ನಾವು ಬರೀಬೇಕಾದ್ರೆ 1 2 7 5 ಡಿವೈಡೆಡ್ ಬೈ 1ರ ಮುಂದೆ 8 ಸೊನ್ನೆಗಳನ್ನು ಬರೀಬೋದು ಅಥವಾ 10⁻8 ಎಂದೂ ಬರೀಬೋದು. ಈಗ 1275 1.275 ಇಂಟು 10⁻3 ಅಂತ ಬರಿತೀನಿ. ಯಾಕೆ ಹೇಳಿ ಅಂದರೆ ನಾವು 1000ದಿಂದ ಒಂದು ಅಂದರೆ ಏನು 10⁻3 ಸ್ಥಾನ ಏರಿಸಿದ್ದೀನಿ. ಅದಕ್ಕೆ 1.275 ಇಂಟು 10⁻3 ಅಂದ್ರೂ 1275 ಆಗುತ್ತೆ. ಛೇದದಲ್ಲಿ 10⁻8 ಅಂತ ಬರಿತೀನಿ. ಇದನ್ನು ನಾವು 1.275 ಇಂಟು 10⁻3-8 ಅಂದರೆ ಸಸ್ಯ ಜೀವಕೋಶದ ಗಾತ್ರವನ್ನು ನಾವು ಸಾಮಾನ್ಯ ರೂಪದಲ್ಲಿ 1.275 ಇಂಟು 10⁻−5 ಮೀಟರ್ ಎಂದು ವ್ಯಕ್ತಪಡಿಸ್ಬೋದು. ಗಮನಿಸಿ ನೋಡಿ ಎಷ್ಟು ಸುಲಭವಾಗಿ ನಾವು ದಶಮಾಂಶ ಬಿಂದುವಿನ ನಂತರದ ಸ್ಥಾನಗಳನ್ನು ಎಣಿಸಿಕೊಂಡು ಅದನ್ನು ಛೇದಕ್ಕೆ ತೆಗೆದುಕೊಂಡು ಘಾತಾಂಕ ರೂಪದಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಇದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಅಂತ ತಿಳ್ಕೊಂಡು ಈಗ ನಾವು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ನಾವು ಹೇಗೆ
ಹೋಲಿಸಿ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಹೋಲಿಕೆ. ಮಕ್ಕಳೇ, ಅತಿ ದೊಡ್ಡ ಅಂದರೆ ನೀವು ಹೋಲಿಸ್ಬೋದು. ನಾವು ದೊಡ್ಡ ದೊಡ್ಡ ಕಾಯಗಳನ್ನು ನಾವು ಹೋಲಿಕೆ ಮಾಡೋಣ. ಸೂರ್ಯ ಮತ್ತು ಭೂಮಿಯ ನಡುವಿನ ರಾಶಿಗಳ ನಡುವಿನ ವ್ಯತ್ಯಾಸ ಅಥವಾ ಗಾತ್ರದ ನಡುವಿನ ವ್ಯತ್ಯಾಸ ತೆಗೆದುಕೊಳ್ಬೋದು. ಅತಿ ಚಿಕ್ಕ ಸಂಖ್ಯೆಗಳು ಈಗಾಗಲೇ ತಿಳಿದಿರುವಂತೆ ಸೂಕ್ಷ್ಮಾಣುಜೀವಿಗಳ ನಡುವಿನ ಒಂದು ಗಾತ್ರದಲ್ಲಿನ ವ್ಯತ್ಯಾಸ ಮತ್ತು ಸಣ್ಣ ಸಣ್ಣ ಸಂಖ್ಯೆಗಳನ್ನು ನಾವು ವ್ಯತ್ಯಾಸಗಳನ್ನು ತೆಗೆದುಕೊಳ್ಬೇಕಾದ್ರೆ ಹೇಗೆ ಹೋಲಿಕೆ ಮಾಡೋದು? ಈಗ ಅತಿ ದೊಡ್ಡ ಕಾಯಗಳು ಸಂಖ್ಯೆಗಳನ್ನು ಹೇಗೆ ಹೋಲಿಕೆ ಮಾಡೋದು? ಮೊದಲನೇದಾಗಿ ಸೂರ್ಯ ಮತ್ತು ಭೂಮಿಯ ವ್ಯಾಸಗಳನ್ನು ತೆಗೆದುಕೊಳ್ಳೋಣ. ಮೊದಲನೇದಾಗಿ ಸೂರ್ಯನ ವ್ಯಾಸ ಸೂರ್ಯನ ವ್ಯಾಸವು 1.4 ಇಂಟು 10⁹ ಮೀಟರ್. ವ್ಯಾಸ ಅಂದರೆ ಗೊತ್ತಿದೆ ನಿಮಗೆ. ಯಾವುದೇ ಒಂದು ವೃತ್ತಾಕಾರದ ಒಂದು ಆಕೃತಿಯನ್ನು ತೆಗೆದುಕೊಂಡಾಗ ಮಧ್ಯಭಾಗದ ಒಂದು ತುದಿಯಿಂದ ಕೇಂದ್ರದ ಮೂಲಕ ಹಾದು ಹೋಗುವಂತೆ ಒಂದು ರೇಖೆಯನ್ನು ಹೇಳಿದರೆ ಅದು ವ್ಯಾಸ ಆಗುತ್ತೆ. ಒಟ್ಟು ಸೂರ್ಯನ ವ್ಯಾಸವು 1.4 ಇಂಟು 10⁹ ಮೀಟರ್ಗಳು. ಭೂಮಿಯ ವ್ಯಾಸವು 1.2756 ಇಂಟು 10⁻7 ಮೀಟರ್. ಈಗ ಭೂಮಿಯ ವ್ಯಾಸವನ್ನು ಸೂರ್ಯನ ವ್ಯಾಸಕ್ಕೆ ಹೋಲಿಸಿ. ಭೂಮಿಯ ವ್ಯಾಸವನ್ನು ಸೂರ್ಯನ ವ್ಯಾಸಕ್ಕೆ ಹೋಲಿಸಿ ನೋಡಿದಾಗ ಯಾವ ರೀತಿ ವ್ಯತ್ಯಾಸವನ್ನು ನಾವು ಕಾಣ್ಬೋದು, ಅಥವಾ ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ ಎಷ್ಟು ಪಟ್ಟು ದೊಡ್ಡದು ಅನ್ನೋದನ್ನು ನಾವು ಹೋಲಿಕೆ ಮಾಡ್ಬೋದು. ಈಗ ನೋಡಿ, ಸೂರ್ಯನ ವ್ಯಾಸವು ಅತಿ ದೊಡ್ಡದು, ನೀವೇ ನೋಡ್ತಾ ಇದ್ದೀರಾ, 1.4 ಇಂಟು 10⁻9. ಭೂಮಿಯ ವ್ಯಾಸವು 1.2756 ಇಂಟು 10⁻7. ಸೂರ್ಯನ ವ್ಯಾಸ ಬೈ ಭೂಮಿಯ ವ್ಯಾಸ ಮಕ್ಕಳೇ, ಸೂರ್ಯನ ವ್ಯಾಸ ಎಷ್ಟಿದೆ? ನೀವು ನೋಡ್ತಾ ಇರೋ ಹಾಗೆ ಪ್ರಶ್ನೆಯಲ್ಲಿರುವಂತೆ 1.4 ಇಂಟು 10⁻9 ಮೀಟರ್ಗಳು. 1.2756 ಇದು ಸರಾಸರಿ ನಾವು 1.3 ಅಂತ ತೆಗೆದುಕೊಳ್ಳೋಣ, ಅಥವಾ 1.2756 ಹಾಗೆ ಬರೀರಿ. 1.2756 ಇಂಟು 10⁻7 1.4 ಇಂಟು ಮೊದಲು 10ರ ಘಾತಾಂಕವನ್ನು ನೋಡಿಕೊಳ್ಳಿ. 10⁻9 ಬೈ 10⁻7 ಇದನ್ನು ಹೇಗೆ ಬರೀಬೋದು? 10⁻9 ಮೈನಸ್ 7 ಬೈ 1.2756 ಅಂದರೆ ನಮಗೆ ಬರುವಂಥ ಉತ್ತರ 1.4 ಇಂಟು 10⁻2. 9 ಮೈನಸ್ 7 ಅಂದರೆ 2, ಅಂದರೆ 10⁻2 ಬೈ
1.2756. ನೀವು ಸರಾಸರಿಯಾಗಿ ಸಂಪೂರ್ಣವಾಗಿ ನಾವು ದಶಮಾಂಶ ಬಿಂದುಗಳನ್ನು ಬಂದಾಗ ಅಕ್ಯುರೇಸಿಯಾಗಿ ನಾವು ಉತ್ತರ ಬರೆಯೋಕ್ಕಾಗಲ್ಲ. ಜಸ್ಟ್ ಸರಾಸರಿ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಸೊ ನಮಗೆ ಲೆಕ್ಕಾಚಾರ ಮಾಡಿದಾಗ 110 ಬರುತ್ತೆ. ಇದು ಅಂದಾಜು ಲೆಕ್ಕಾಚಾರ. ಈಗ ಹೋಲಿಕೆ ಮಾಡಿ ಮಕ್ಕಳೇ. ಅಂದರೆ ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 110 ಪಟ್ಟು ದೊಡ್ಡದಿದೆ. ಈ ರೀತಿಯಾಗಿ ನಾವು ಬರಿತೀವಿ. ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 110 ಪಟ್ಟಿದೆ. ಅಂದರೆ ಸೂರ್ಯನ ವ್ಯಾಸವನ್ನು ಭೂಮಿಗೆ ಹೋಲಿಸಿದಾಗ ಸೂರ್ಯನ ವ್ಯಾಸವು ಅತಿ ದೊಡ್ಡದು. ಇದನ್ನು ನಾವು ಹೋಲಿಕೆ ಮಾಡಬೇಕಾದ್ರೆ, ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕಾದ್ರೆ ನಾವು ಈ ಒಂದು ಘಾತಾಂಕ ತತ್ವಗಳನ್ನು ನಾವು ಅನ್ವಯ ಮಾಡ್ಕೊತೀವಿ. ಈಗ ಅತಿ ಚಿಕ್ಕ ಸಂಖ್ಯೆ ಹೇಗೆ ನಾವು ಹೋಲಿಕೆ ಮಾಡೋದು ಮಕ್ಕಳೇ? ಈಗ ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ಹೋಲಿಕೆಯನ್ನು ಮಾಡೋಣ. ಕೆಂಪು ರಕ್ತ ಕಣದ ಗಾತ್ರ 0.00000000 0.000007 ಮೀಟರ್. ಅಂದರೆ 5 0 ನಂತರ 7 ಬರಿಬೇಕು. ಮತ್ತು ಸಸ್ಯ ಜೀವಕೋಶದ ಗಾತ್ರ 0.00001275 ಮೀಟರ್. ಇವುಗಳನ್ನು ಪರಸ್ಪರ ಹೋಲಿಸಿ. ಮಕ್ಕಳೇ, ಇದನ್ನು ಹೋಲಿಸಿ ನೋಡಿದಾಗ ಕೆಂಪು ರಕ್ತ ಕಣದ ಗಾತ್ರ ಹಾಗೂ ಸಸ್ಯ ಜೀವಕೋಶದ ಗಾತ್ರವನ್ನು ಹೋಲಿಸಿ ನೋಡಿದಾಗ ಕೆಂಪು ರಕ್ತ ಕಣದ ಗಾತ್ರವನ್ನು ಸಸ್ಯ ಜೀವಕೋಶದ ಗಾತ್ರದೊಂದಿಗೆ ಹೋಲಿಸೋಣ. ಸೊನ್ನೆ 0.000007 ಬೈ 0.00001275 ಕೊಟ್ಟಿರೋದವರು. ಅಂದರೆ ದಶಮಾಂಶ ಬಿಂದುವಿನ ನಂತರ ಎಷ್ಟು ಸ್ಥಾನಗಳಿದೆ ಗಮನಿಸಿ ನೋಡಿ. 1 2 3 4 5 6. ಸರಿ, ಇದನ್ನು 10⁻⁻6 ಅಂತ ಬರೀಬೋದು. ಇದನ್ನು 10⁻⁻5 ಅಂತ ಬರೀಬೇಕಾಗುತ್ತೆ. ಕೆಂಪು ರಕ್ತ ಕಣದ ಗಾತ್ರ 0.000007 10⁻⁻6 ಬೈ 1.275 ಇಂಟು 10⁻⁻5. ಇದನ್ನು ಘಾತಾಂಕ ನಿಯಮವನ್ನು ಉಪಯೋಗಿಸಿಕೊಂಡಾಗ 10ರ ಘಾತಾಂಕವನ್ನು 10⁻⁻6 -5 ಡಿವೈಡೆಡ್ ಬೈ 1.275 7 ಇಂಟು 10⁻⁻6 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಬೈ 1.275 7 ಇಂಟು 10⁻⁻1 ಬೈ 1.275 7 ಇಂಟು 10⁻⁻1 ನಾವು
0.7, ಯಾಕಂದರೆ 7 10ರಿಂದ ಭಾಗಿಸಿ 1.275. ಇದನ್ನು ಲೆಕ್ಕಾಚಾರ ಮಾಡಿ ನೋಡಿ, ಅಂದಾಜು ನಮಗೆ 1/2 ಬರುತ್ತೆ. ಅಂದಾಜು ಲೆಕ್ಕಾಚಾರ. ಯಾಕೆಂದರೆ 1.275 ಬೇಕಾದರೆ ನಾವು 1.4 ಅಂತ ಅಂದಾಜು ಸರಾಸರಿಯಾಗಿ ತೆಗೆದುಕೊಂಡು ನಾವು 0.7/1.4 ಅಂದರೆ 1/2. ಹೀಗೆ ನಾವು ಕೆಂಪು ರಕ್ತ ಕಣದ ಗಾತ್ರವನ್ನು ಸಸ್ಯ ಜೀವಕೋಶದ ಗಾತ್ರದೊಂದಿಗೆ ನಾವು ಹೋಲಿಸ್ಕೊಳ್ತೇವೆ. ಮಕ್ಕಳೇ, ಈ ಒಂದು ಘಾತಾಂಕದ ನಿಯಮಗಳು ಹಾಗೂ ತತ್ವಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ, ವೈಜ್ಞಾನಿಕ ಕ್ಷೇತ್ರದಿಂದ ಹಿಡಿದು ಅತಿ ದೊಡ್ಡ ಗಾತ್ರದಲ್ಲಿರ್ತಕ್ಕಂಥ ಸಂಖ್ಯೆಗಳು ಅಥವಾ ಸಣ್ಣ ಸಂಖ್ಯೆಗಳನ್ನು ಸಹ ಹೇಗೆ ಹೋಲಿಕೆ ಮಾಡ್ಬೋದು ಅನ್ನೋದನ್ನು ನಾವು ಇಂದು ತಿಳ್ಕೊಂಡ್ವಿ. ಇದೇ ಥರದ ಒಂದೆರಡು ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಿ, ಮನೆಗೆಲಸದ ಲೆಕ್ಕಗಳು ನೀವೇ ಮಾಡಿ. ಇವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಮೊದಲನೇದು 0.00000025. ಇನ್ನೊಂದು ಲೆಕ್ಕ 0.00001725. ಇನ್ನೊಂದು ಮೇನ್. ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿ. ಮೊದಲನೇದು 1.5 × 10⁻3. ಎರಡನೇದು 7.62 17.62 × 10⁻⁴. ಇಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯಾಗಿ ಘಾತಾಂಕ ನಿಯಮಗಳನ್ನು ಬಳಸ್ಕೊಳ್ಳೋದು ಮತ್ತು ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ಚಿಕ್ಕ ಸಂಖ್ಯೆಯನ್ನು ಹೇಗೆ ಹೋಲಿಕೆ ಮಾಡಿ ಬರೆಯೋದು ಮತ್ತು ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಅಥವಾ ಸಾಮಾನ್ಯ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸ್ಬೋದು ಅಂತ ನಾವು ತಿಳ್ಕೊಂಡ್ವಿ. ಈ ಒಂದು ಅಧ್ಯಾಯದ ಸಂಪೂರ್ಣವಾದ ಅಂಶಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಇದನ್ನು ಚೆನ್ನಾಗಿ ಮನನ ಮಾಡಿಕೊಂಡಿದ್ದೀರಾ ಎಂದು ಭಾವಿಸ್ತಾ ಧನ್ಯವಾದಗಳೊಂದಿಗೆ ಪ್ರಸ್ತುತಿ BS ನಾರಾಯಣ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.